ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಗೃಹಲಕ್ಷ್ಮಿ ಹಣದಿಂದ ನಿಮಗೆಲ್ಲ ಏನು ಉಪಯೋಗ ಆಗ್ತಿದೆ ಮತ್ತು ಗೃಹಲಕ್ಷ್ಮಿ ಹಣ ನಿಮಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಉಪಯೋಗ ಆಗ್ತಿರೋದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬರೋ ಅಪ್ಡೇಟ್ಸು, ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ತಲುಪ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ CM ಸಿದ್ದರಾಮಯ್ಯನವರು ಏನು ಸೂಚನೆ ಕೊಟ್ಟಿದ್ದಾರೆ ನೋಡೋಣ. ವಿಪಕ್ಷಗಳು ಇದನ್ನು ಬಿಟ್ಟಿ ಭಾಗ್ಯ ಎಂದು ಮಾತನಾಡುತ್ತಿದ್ದಾರಂತೆ. ಈ 5 ಗ್ಯಾರಂಟಿಗಳು ರಾಜ್ಯ ದಿವಾಳಿಯಾಗುತ್ತಿದೆ, ಈ 5 ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ತೆಗೊಳ್ತಿದ್ದಾರಲ್ಲ, ಆ ಜನಗಳೇ ಸಹ ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ವಿಪಕ್ಷಗಳು ಸಹ ಹೇಳ್ತಾ ಇದ್ದಾರೆ. ಇದನ್ನು ಸರ್ಕಾರಕ್ಕೂ ಸಹ JDS ಮತ್ತು BJP ಸರ್ಕಾರ ಮುಟ್ಸಿದೆ. ಇವಾಗಲಾದರೂ ಅರ್ಥ ಮಾಡಿಕೊಂಡು ಗ್ಯಾರಂಟಿ ಭಾಗ್ಯ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಉತ್ತಮದ ಮೇರೆಗೆ CM ಸಿದ್ದರಾಮಯ್ಯನವರೇ ಸರ್ಕಾರಕ್ಕೆ ಸಮೀಕ್ಷೆ ನಡೆಸ್ತಾ ಇದೆ. ಗೃಹಲಕ್ಷ್ಮಿ ಹಣದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ತಿಳ್ಕೊಳೋಕ್ಕೋಸ್ಕರ ಸ್ವತಃ CM ಸಿದ್ದರಾಮಯ್ಯನವರೇ ಕೆಲವು ಜನರನ್ನ ಗೃಹಲಕ್ಷ್ಮಿ ಇಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರು ಇರ್ತಾರಲ್ಲ, ಅವರನ್ನು ಸರ್ವೆ ಮಾಡಲು ಕಳಿಸಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ 2233 ಜನ BBMP ಸಿಬ್ಬಂದಿನೂ ಮೆಗಾ ಸರ್ವೆ ಮಾಡಲು ಕಳಿಸಿದ್ದಾರೆ. ಅನ್ನಭಾಗ್ಯದ ಜೊತೆ ಮಾತಾಡಲಿಕ್ಕೆ ಜನಗಳು ಗೃಹಲಕ್ಷ್ಮಿ, ಗೃಹಜ್ಯೋತಿ ಪಡ್ಕೊಳ್ತಾ ಇದ್ದಾರಲ್ಲ, ಆ ಜನಗಳ ಜೊತೆ ನಿಮಗೆ ಉಪಯೋಗ ಆಗ್ತಾ ಇದೆಯಾ, ಇದರಿಂದ ಉಪಯೋಗ ಆಗ್ತಾ ಇಲ್ವಾ ಅಂತ ತಿಳ್ಕೊಳ್ಲಿಕ್ಕೆ ಕಳಿಸಿದ್ದಾರೆ. ಅನ್ನಭಾಗ್ಯಕ್ಕೆ ಬಂದರೆ ಬೇಳೆಕಾಳು ಮತ್ತು ಅಡುಗೆ ಎಣ್ಣೆ ಕೊಡಲು ಮನವಿ ಮಾಡಿದ್ದಾರೆ. ಕೆಲವು ಜನರು ನಮಗೆ ಬೇಳೆಕಾಳು ಬೇಕು ಅಕ್ಕಿ ಜೊತೆ ಮತ್ತು ಎಣ್ಣೆನೂ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ಎಷ್ಟೆಷ್ಟು ಲಕ್ಷ ಜನ ಯಾವ್ಯಾವ ಯೋಜನೆಗೆ ಮನವಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಕೆ ಬಂದರೆ ಅನ್ನಭಾಗ್ಯಕ್ಕೆ 84.5 ಲಕ್ಷ ಜನ ಮನವಿ ಮಾಡಿದ್ದಾರೆ. ಅಡುಗೆ ಎಣ್ಣೆ ಮತ್ತು ಬೇಳೆಕಾಳುಗಳನ್ನು ಕೇಳುತ್ತಿದ್ದಾರೆ. 76.7 ಲಕ್ಷ ಜನ ಮಂದಿ ಅಡುಗೆ ಎಣ್ಣೆ ಬೇಳೆಕಾಳುಗಳಿಗೆ ಮನವಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು 1.5 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. 1.5 ಕೋಟಿ ಜನ ಗೃಹಲಕ್ಷ್ಮಿ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿದ್ದಾರೆ. ನಮ್ಮ ಜೀವನ ತುಂಬಾ ಸುಧಾರಿಸಿದೆ. ಗೃಹಲಕ್ಷ್ಮಿ ಹಣದಿಂದ ತುಂಬ ಒಳ್ಳೆಯ ಅನುಕೂಲನೇ ಆಗಿದೆ ನಮಗೆ. ಅದರಿಂದ ನಮ್ಮ ಮನೆ ನಡೆಸ್ತಾ ಇದ್ದೀವಿ, ಅಥವಾ ನಮ್ಮ ಹಾಸ್ಪಿಟಲ್ ಖರ್ಚು, ನಮ್ಮ ವಿದ್ಯಾಭ್ಯಾಸದ್ದು ಪ್ರತಿಯೊಂದು ಸಹ ನಮಗೆ ಗೃಹಲಕ್ಷ್ಮಿ ಹಣದಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ದಾರೆ. 66.48 ಲಕ್ಷ ಮಂದಿ ನಮ್ಮ ಓದಿಗೆ ಅನುಕೂಲವಾಗಿದೆ ಎಂದು ಸಹ ಹೇಳಿದ್ದಾರೆ. 19.67 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿಯಿಂದ ತಮ್ಮ ಹಣ ಉಳಿತಾಯವಾಗುತ್ತಿದೆ ಎಂದು 22.38 ಲಕ್ಷ ಮಂದಿ ಎಲೆಕ್ಟ್ರಿಕಲ್ನಿಂದ ನಮಗೆ ತುಂಬಾ ಖರ್ಚು 1800 ಹಿಂಗೆಲ್ಲ ಬರ್ತಿತ್ತು, ಅದರಿಂದ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದಿಂದ ದಿನಸಿ, ಔಷಧಿ, ಶಿಕ್ಷಣ ವೆಚ್ಚಕ್ಕೆ ಬಳಕೆ. ಗೃಹಲಕ್ಷ್ಮಿ ಹಣದಿಂದ ನಮಗೆ ದಿನಸಿ ಖರ್ಚಿಗೆ, ಔಷಧಿ ಖರ್ಚಿಗೆ, ಶಿಕ್ಷಣ ಖರ್ಚಿಗೆ ತುಂಬಾ ಉಪಯೋಗ ಆಗಿದೆ ಅಂತ ಜನ ಹೇಳಿದ್ದಾರೆ. 33.3 ಲಕ್ಷ ಜನ ಮಹಿಳೆಯರು ಹಣ್ಣು, ತರಕಾರಿ ಮತ್ತು ದಿನಸಿ ಖರೀದಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ 10.03 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ಖರ್ಚು ಮಾಡ್ತಾ ಇದ್ದಾರೆ. 11.58 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ವೈದ್ಯಕೀಯ ವೆಚ್ಚಕ್ಕೆ, ಅವ್ರದ್ದು ಹಾಸ್ಪಿಟಲ್ ಖರ್ಚಿಗೆ ಅಥವಾ ಟ್ಯಾಬ್ಲೆಟ್ಸು, ಅವ್ರಿಗೆ ಕಾಯಿಲೆ ಇರುತ್ತಲ್ಲ ಅದಕ್ಕೆ ಮಾತ್ರೆ ಅಥವಾ ಏನಾದ್ರು ತೊಗೊಳ್ಲೇಬೇಕಿತ್ತಲ್ಲ ಆ ಖರ್ಚುಗಳಿಗೆ ಉಪಯೋಗಿಸ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ 17.75 ಲಕ್ಷ ಮಹಿಳೆಯರಿಂದ ಮನೆಯ ಸಾಮಾನ್ಯ ವೆಚ್ಚಗಳಿಗೆ, ಅಂದರೆ ದಿನ ಬಳಕೆಯ ವಸ್ತುಗಳ ವೆಚ್ಚ, ದಿನ ಬೆಳಗ್ಗೆ ಎದ್ರೂ ಹಾಲು, ಈ ಥರ ದಿನಸಿ ಏನಾದ್ರು ಇದ್ದೇ ಇರುತ್ತಲ್ವಾ, ಆ ರೀತಿ ಖರ್ಚಿಗೆ ನಾವು ಗೃಹಲಕ್ಷ್ಮಿ ಹಣವನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ 46.5 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಉಳಿತಾಯದ ರೂಪದಲ್ಲಿ, ಸಾಲ ತೀರಿಕೆಯ ರೂಪದಲ್ಲಿ, ಚಿಕ್ಕ ಪುಟ್ಟ ಸಾಲಗಳಿರುತ್ತಲ್ಲ ಆ ರೀತಿ ಸಾಲಗಳ ರೂಪದಲ್ಲಿ ಅಥವಾ ಉಳಿತಾಯ ಆ ರೂಪದಲ್ಲೂ ಸಹ ನಾವು ಈ ಹಣವನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ, ನಮಗೆ ಈ ಹಣದಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ತುಂಬ ಮಹಿಳೆಯರು ಇದ್ರ ಬಗ್ಗೆ ಅನುಕೂಲವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಸಹ ಯಾರಿಗೂ ಅನಾನುಕೂಲವಾಗಿಲ್ಲ. ತುಂಬ ಜನಕ್ಕೆ ಗೃಹಲಕ್ಷ್ಮಿ ಹಣದಿಂದ ತುಂಬಾ ಯೂಸ್ ಆಗ್ತಿದೆ, ತುಂಬ ಅನುಕೂಲ ಆಗ್ತಿದೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಇದರಿಂದ ಅನುಕೂಲ ಆಗ್ತಿದೆಯೋ ಅನಾನುಕೂಲವಾಗ್ತಿದೆಯೋ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್.
ನೆಕ್ಸ್ಟ್ ಗೃಹಲಕ್ಷ್ಮಿ ಹಣಕ್ಕೆ ಬಂದರೆ ಯಾರ್ಯಾರು ಅಮೌಂಟು ಬಂದಿಲ್ಲ 10 ಮತ್ತು 11, 12ನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಜುಲೈ 15 ನಾನು ಕ್ಲಿಯರ್ ಮಾಡ್ತೀನಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜುಲೈ 15 ಎಲ್ಲರ ಖಾತೆಗೂ ಸಹ ಹಣ ಬರುತ್ತದೆ. 6000 ಇದೆಯಲ್ಲ 10, 11, 12 ಅಥವಾ 10ನೇ ತಿಂಗಳು ಬಂದಿದ್ದರೆ 11, 12 ಸಹ ಅವರು 4000 ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಸಹ ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲರ ಅಕೌಂಟಿಗೂ ಸಹ ಜುಲೈ 15 ನಿಮ್ಮ ಹಣ ಬಂದು ತಲುಪುತ್ತದೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ.